ಇವನ್ ಏನ್ ನಾವೇನೋ ಒಳ್ಳೆ ಅನ್ಕೊಂಡಿದ್ರಿ, ಅವನೇನ್ರಿ ಅವನು ಹಿಂಗವನು, ಅವನು ಬೆಳೆದ್ ಬಂದಿರೋ ರೀತಿನೇ ಹಂಗೆ ರೀ, ಅವ್ನ ಮನೆಯವರೇ ಹಂಗೆ ರೀ, ಅವನು ಬೆಳೆದ್ ಬಂದಿರೋ ಜಾಗನೇ ಅಂತದ್ದು, ಅವ್ನ ನರ್ಮನೇ ಹಂಗೆ, ಅವನ ಜಾತಿನೇ ಹಂಗೆ, ಹೀಗೆ ಏನೋ ಒಂದ್ ಸಿಕ್ಕಿದ್ದ ನಾವು ಕಮೆಂಟ್ ಹಾಕ್ತಿವಿ, ಬಾಯಿಗೆ ಬಂದಾಗ ಬೈತೀವಲ್ವಾ. ಅಟ್ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋ ಒಂದು ಸಂಗತಿ ಇದು. ಒಂದು ರೀತಿ ಕೆಟ್ಟ ಬೆಳವಣಿಗೆ ಸಮಾಜದಲ್ಲಿ. ಇದರಿಂದ ಬಹಳ ನೆಮ್ಮದಿ ಮತ್ತು ಶಾಂತಿ ಹಾಳಾಗ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಸಿಗಾಕೊಂಡಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಮೈಂಡ್ ಫಸ್ಟ್ ಹೋಗೋದೆ ಎಷ್ಟು ಸಾಧ್ಯನೋ ಅಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕ್ಬೇಕು, ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ಫಾರ್ವರ್ಡ್ ಮಾಡ್ಬೇಕು, ಎಷ್ಟು ಸಾಧ್ಯನೋ ಅಷ್ಟು ಅವನ ಬಗ್ಗೆ ಕೆಟ್ಟದಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕು ಅನ್ನೋದಲ್ಲ. ಇದು ಯಾಕೋ ಓವರ್ ಆಯ್ತು ಅಂತ ಅನ್ಸಲ್ವಾ ನಮ್ಗೆ? ಯಾರೋ ಒಬ್ಬ ಜನಪ್ರಿಯ ವ್ಯಕ್ತಿ, ಯಾರೋ ಒಬ್ಬ ಒಂದು ಪಬ್ಲಿಕ್ ಫಿಗರ್, ಯಾರೋ ಒಬ್ಬ ಒಂದು ಕಮ್ಯುನಿಟಿಗೆ ಬೇಕಾದ ವ್ಯಕ್ತಿ ಏನೋ ಒಂದು ಪರ್ಸನಲ್ ತಪ್ಪಿನಿಂದ ಸಿಕ್ಕಾಕೊಂಡು ಅವನೇನೋ ಒಂದು ಕೇಸಲ್ಲಿ ತಗಲಾಕೊಂಡಾಗ ನಾವು ಹೀನಾಯಮಾನವಾಗಿ ಅವನ ಬಗ್ಗೆ ಕಮೆಂಟ್ಗಳು ಹಾಕೋದು, ಬೈಯೋದು ಎಲ್ಲ ಮಾಡ್ತೀವಿ. ಅಫ್ಕೋರ್ಸ್ ತಪ್ಪು ಮಾಡಿದವನ್ಗೆ ಶಿಕ್ಷೆ ಕೊಡೋದು ಸಹಜ, ಬಟ್ ಅದನ್ನ ನಾವು ಉಪಯೋಗಿಸ್ಕೊಂಡು ಅವನ ತೇಜೋವಧೆ ಮಾಡೋದಿದೆಯಲ್ಲ, ಅಂದ್ರೆ ಅವನ ಇಡೀ ತಪ್ಪು ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುತ್ತೆ. ಅವನ ಒಂದು ಅತಿಯಾದ ಆಸೆಯಿಂದನೋ ಅಥವಾ ಅವನ ಒಂದು ಚಟದಿಂದನೋ ಅವನು ಏನೋ ಒಂದು ವೀಕ್ನೆಸ್ ಇಂದ ಅವನು ತಪ್ಪು ಮಾಡಿ ಸಿಗಾಕೊಂಡಿರ್ತಾನೆ. ಅದು ಅವನು ಪರ್ಸನಲ್ ಥಿಂಗ್. ಹಾಗಂತ ಹೇಳಿ ಅವನು ಪಬ್ಲಿಕ್ ಪರ್ಸನಾಲಿಟಿ ಅಂತ ಇರುತ್ತಲ್ಲ, ಅವನು ಯಾವುದೋ ಒಂದು ವೃತ್ತಿಯಲ್ಲಿ ಪರಿಣಿತಿ ಹೊಂದಿರ್ತಾನೆ, ಯಾವುದೋ ಒಂದು ಮುಖ್ಯವಾದ ಒಂದು ಸ್ಥಾನ ಹೊಂದಿರ್ತಾನೆ ಅನ್ಕೊಳ್ಳಿ, ಅದನ್ನ ಸೇರಿಸಿ ನಾವು ಬೈಯಕ್ ಸ್ಟಾರ್ಟ್ ಮಾಡ್ತೀವಿ. ಬೈಯೋದು ಬುದ್ಧಿ ಹೇಳೋದಕ್ಕೆ ಅಂತ ಕೆಲವರು ಹೇಳ್ಬೋದು, ಬಟ್ ಅದೇ ಓವರ್ ಆಗಿ ಏನ್ ಸಿಗುತ್ತೋ ಅದನ್ನೆಲ್ಲ ಅವನಿಗೆ ತಳ್ಕಾಕೊಂಡು ಅವನ ಒಂದು ಕೆಲಸದಿಂದ, ಅವನ ಒಂದು ಪರ್ಸನಲ್ ವೈಯಕ್ತಿಕ ರೀಸನ್ ಇಂದ ಅವನು ತಪ್ಪು ಮಾಡಿರ್ತಾನೆ ಅನ್ಕೊಳ್ಳಿ, ಆ ಒಂದು ತಪ್ಪಿನಿಂದ ಅವನ ಮಾಡ್ತಿದ್ದಂತಹ ವೃತ್ತಿ ಬಗ್ಗೆ ಬೈಯಕ್ ಸ್ಟಾರ್ಟ್ ಮಾಡ್ತೀವಿ, ಅವನ ಹುಟ್ಟಿದ ಊರಿನ ಬಗ್ಗೆ ಬೈಯಕ್ ಸ್ಟಾರ್ಟ್ ಮಾಡ್ತೀವಿ, ಅವನ ಒಂದು ತಂದೆ ತಾಯಿನ ಬೈಯಕ್ ಸ್ಟಾರ್ಟ್ ಮಾಡ್ತೀವಿ, ಅವನು ಎಲ್ಲೆಲ್ಲಿ ಯಾರ ಜೊತೆ ಅದನ್ನು ಅವನ್ನೆಲ್ಲ ಟಾರ್ಗೆಟ್ ಮಾಡ್ತೀವಲ್ವಾ. ಇದು ಎಷ್ಟು ಮಟ್ಟಿಗೆ ಸರಿ? ಕೆಲವೊಂದ್ಸಲ ತಪ್ಪು ಮಾಡಿದವರು ಸಿಗಾಕೊಂಡಾಗ ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಮೆಂಟಾಲಿಟಿನ ನಾವು ಇಟ್ಕೋಬೇಕು. ಅದೇ ರೀತಿ ಆ ವ್ಯಕ್ತಿಯ ತೇಜೋವಧೆ ಮಾಡೋದ್ರಿಂದ ನಮಗೇನ್ ಸಿಗುತ್ತೆ ಅನ್ನೋದು ಒಮ್ಮೆ ಯೋಚನೆ ಮಾಡಿ. ಯಾರೋ ಒಬ್ಬ ತಪ್ಪು ಮಾಡಿದವನು ನಿಮಗೆ ಒಂದು ಸೈದ್ಧಾಂತಿಕವಾಗಿ ನಿಮಗೆ ಅವನು ಹತ್ತಿರವಾಗಿರ್ತಾನೆ ಅನ್ಕೊಳ್ಳಿ, ಆಗ ನೀವು ಏನೋ ಪಾಪ ಹೋಗ್ಲಿ ಬಿಡ್ರಿ ಅಂತ ತಪ್ಪು ಮಾಡ್ಬಿಟ್ಟ, ಅದಕ್ಕೆ ಯಾಕ್ರಿ ಇಷ್ಟೊಂದು ಹೋರಾಡ್ತೀರ. ಅದೇ ನಿಮ್ಮ ವಿರುದ್ಧವಾದ ಸೈದ್ಧಾಂತಿಕ ನೆಲೆ ಇರೋ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನ ತಪ್ಪನ್ನ ಹಿಡಿದುಕೊಂಡು ಇಡೀ ಸೈದ್ಧಾಂತಿಕವಾಗಿ ಅವನು ಏನ್ ಸಿದ್ಧಾಂತಗಳನ್ನ ಪಾಲಿಸ್ತಾ ಇರ್ತಾನೆ, ಅವನು ಯಾವ ಧಾರ್ಮಿಕ ನೆಲೆಯಲ್ಲಿದ್ದಾನೆ, ಯಾವ ಒಂದು ಗ್ರೂಪ್ ಅಲ್ಲಿ ಇದ್ದಾನೆ ಅವನು, ಅದನ್ನೆಲ್ಲ ಟಾರ್ಗೆಟ್ ಮಾಡಿ ಬೈಯಕ್ ಸ್ಟಾರ್ಟ್ ಮಾಡ್ತಿರಲ್ಲ. ಇದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಒಂಥರ ದಂಧೆ ತರ ರೂಪುಗೊಳ್ತಾ ಇದೆ. ಅಂದ್ರೆ ಕೆಲವೊಂದು ಜನ ಈ ಬೈಯೋದನ್ನೇ ಒಂದು ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾಕೆ ಆ ತರ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದೇ ಅವರ ಒಂದು ಹತ್ತಿರವಾದಂತ ವ್ಯಕ್ತಿಗಳು ಯಾರು ತಪ್ಪು ಮಾಡಿದ್ರೆ ಅವ್ರು ಮಾತಾಡೋದೇ ಇಲ್ಲ. ಯಾರಾದ್ರೂ ತಮ್ಮ ಸೈದ್ಧಾಂತಿಕ ಹಿನ್ನೆಲೆಯ ವಿರೋಧಿಗಳು ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಓವರ್ ಆಗಿ ಬ್ಲೋ ಅಪ್ ಮಾಡ್ತಾರೆ. ಇದು ಎಲ್ಲಾ ಗ್ರೂಪ್ ಅಲ್ಲೂ ನಡೀತಾ ಇದೆ. ಇದನ್ನ ನಾವು ನಿಲ್ಲಿಸಬೇಕು. ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನ ತೇಜೋವಧೆ ಮಾಡೋದಕ್ಕೆ ಹಕ್ಕು ನಮ್ಗಿರಲ್ಲ. ನಮ್ಮ ಒಂದು ವೈಯಕ್ತಿಕ ಜೀವನಕ್ಕೂ ಮತ್ತೆ ಅವನ ಒಂದು ತಪ್ಪಿಗೂ ಎಲ್ಲಿಂದ ಎಲ್ಲಿಗೆ ತಾಳ ಇರುತ್ತೆ. ನಾವು ಸಿಸ್ಟಮ್ ಅಲ್ಲಿ ಏನಾದ್ರು ಒಂದು ತಪ್ಪಾದ್ರೆ, ಯಾರಾದ್ರೂ ಒಬ್ರು ಪಬ್ಲಿಕ್ ಫಿಗರ್ ತಪ್ಪು ಮಾಡಿದ್ರೆ, ಹೌದಾ ಈಗ ಅವನ ರಿಪ್ಲೇಸ್ ಮಾಡಿ ಬೇರೆಯವ್ರನ್ನ ಒಳ್ಳೆ ವ್ಯಕ್ತಿನ ಸ್ಥಾನದಲ್ಲಿ ಕೂರಿಸಿ ತಪ್ಪು ಮಾಡೋದಕ್ಕೆ ಶಿಕ್ಷೆ ಆಗಲಿ ಅನ್ನೋದು ಮಾತ್ರ ನಾವು ಒಂದು ಸೈಲೆಂಟ್ ಆಗಿ ಮಾಡ್ಬೇಕು. ಅದು ಬಿಟ್ಟು ಅವರ ಒಂದು ತೇಜೋವಧೆ ಮಾಡಿ ಅವನು ಎಲ್ಲೋಗ್ತಾರೆ, ಏನೇನ್ ಸಾಧ್ಯನೋ ಅದರಿಂದ ಅಷ್ಟೊಂದು ಆಪರ್ಚುನಿಟೀಸ್ ನ ತಗೊಂಡು, ಅಡ್ವಾಂಟೇಜ್ ತಗೊಂಡು ಇರೋ ಪರೋದೆಲ್ಲ ನಾವು ಟಾರ್ಗೆಟ್ ಮಾಡ್ತೀವಲ್ಲ, ಬೇಕಿಲ್ದಿರೋ ವಸ್ತುಗಳನ್ನೆಲ್ಲ ನಾವು ಟಾರ್ಗೆಟ್ ಮಾಡ್ತೀವಿ. ನಾವು ಒಬ್ಬ ವ್ಯಕ್ತಿನ ತಪ್ಪು ಮಾಡಿದಾಗ ಸಿಗಾಕೊಂಡಾಗ ಟಾರ್ಗೆಟ್ ಮಾಡ್ತೀವಲ್ಲ, ಆಗ ಕೆಲವೊಂದು ವಿಷಯಗಳನ್ನ ನಾವು ಬಿಡಬೇಕು. ಅಂದ್ರೆ ಅವನ ಹಿನ್ನೆಲೆ ಏನು, ಅವನ ಧಾರ್ಮಿಕ ಹಿನ್ನೆಲೆ ಏನು, ಅವನ ಒಂದು ಸೈದ್ಧಾಂತಿಕ ಹಿನ್ನೆಲೆ ಏನು, ಅವನ ಒಂದು ವೃತ್ತಿ ಏನು. ಸಪೋಸ್ ಯಾರೋ ಒಬ್ಬ ವೈದ್ಯ ವೃತ್ತಿಯನ್ನು ತಗೊಳಕೊಂಡ್ರೆ ಇಡೀ ವೈದ್ಯ ವೃಂದನೇ ನಾವು ಬೈಯಕ್ಕಾಗತ್ತಾ? ಓ ಡಾಕ್ಟ್ರಾ, ಅದಕ್ಕೆ ಹಿಂಗೆಲ್ಲ ಮಾಡಿದಾನೆ, ಈ ತರ ಎಲ್ಲ ಕಮೆಂಟ್ಗಳು, ಈ ತರ ಎಲ್ಲ ಚೀಪ್ ಆಗಿ ಮಾತಾಡೋದಿದೆಯಲ್ಲ, ಇವೆಲ್ಲ ನಾವು ಮಾಡಕ್ ಹೋಗ್ಬಾರ್ದು. ಯಾರೋ ಒಬ್ಬ ಕ್ರಿಕೆಟರ್ ತಗೊಳಕೊಂಡ್ರೆ ಎಲ್ಲಾ ಕ್ರಿಕೆಟರ್ಸ್ ಆತರ ಇರ್ತಾರ. ಹೀಗೆ ಅವ್ರು ಮಾಡ್ತಿರೋ ವೃತ್ತಿ, ಅವರ ಹಿನ್ನೆಲೆ, ಅವರ ಊರು, ಅವರ ಫ್ಯಾಮಿಲಿ, ಇದನ್ನೆಲ್ಲ ನಾವು ಬಿಟ್ಬಿಡ್ಬೇಕು. ಯಾಕಂದ್ರೆ ಅವ್ರು ಯಾರು ಇವ್ರಿಗೆ ಹೇಳಿರಲ್ಲ ಈ ತರ ತಪ್ಪು ಮಾಡಿ ಅಂತ. ಯಾರು ತಾನೇ ಬಯಸ್ತಾರ ಹೇಳಿ? ಯಾರೋ ತಪ್ಪು ಮಾಡಿ ಸಿಗಾಗ್ಲಿ ಅಂತ ಬಯಸ್ತಾರ? ಯಾರಾದ್ರೂ ಕೆಟ್ಟ ವ್ಯಕ್ತಿಯಾಗಿ ಬೆಳೀಲಿ ಅಂತ ಯಾರಾದ್ರೂ ಬಯಸ್ತಾರ ಮನೇಲಿ? ಅಥವಾ ಯಾರೋ ಊರವ್ರು ಬಯಸ್ತಾರ? ಆ ವ್ಯಕ್ತಿ ಮಾಡಿದ ತಪ್ಪಿನಿಂದ ಅವನ ಸುತ್ತಮುತ್ತ, ಅವನ ಹಿನ್ನೆಲೆ, ಅವನ ಸರೌಂಡಿಂಗ್ಸ್ ಎಲ್ಲರಿಗೂ ಕೂಡ ನೀವು ಟಾರ್ಗೆಟ್ ಮಾಡೋದು ಒಂಥರ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ವ್ಯಕ್ತಿ ತಪ್ಪು ಮಾಡಿದಾನ, ಆ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅದನ್ನ ಒಪ್ತೀವಿ. ಆದ್ರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಬೇಡದಿರೋದಕ್ಕೆಲ್ಲ ನಾವು ಟಾರ್ಗೆಟ್ ಮಾಡ್ತಾ ಹೋದ್ರೆ
ಇದು ನಿಲ್ಲಲ್ಲ. ಓಕೆ, ಸೊ ಸ್ವಲ್ಪ ನಾವು ಜವಾಬ್ದಾರಿಯುತವಾಗಿ ಮತ್ತೆ ಒಂದು ನಾಗರಿಕತೆ ಒಂದು ಹಿನ್ನೆಲೆಯಿಂದ ನಾವು ಬಂದಿರೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಇವನ್ನೆಲ್ಲ ನಾವು ತಡಿಬೇಕಾಗುತ್ತೆ. ತಪ್ಪು ಮಾಡೋದು ಸಹಜ. ಅದೇ ಆ ವ್ಯಕ್ತಿಗೆ ತಿದ್ಕೊಳ್ಳೋ ಒಂದು ಅವಕಾಶ ಕೊಟ್ಟು ತಿದ್ದಿ ಅವನು ಒಳ್ಳೆ ಮನುಷ್ಯನಾದ್ರೆ ಅವನಿಂದ ಕೂಡ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಆಗ್ಬೋದಲ್ಲ. ಇದ್ರ ಬಗ್ಗೆ ಗಮನ ಕೊಡಿ. ಓಕೆ, ಧನ್ಯವಾದಗಳು.